It's not fixed yet. Illu light bರುತ್ತೆ LED lights. Yeah, it says that. See? Beautiful. How do you on it? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ನಾನು ರೀಸೆಂಟ್ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಕೊರಿಯರ್ ಬಂದಿದೆ, ಎಷ್ಟೊಂದು ಕೊರಿಯರ್ ಇದೆ ಅಂತ. ಅದಕ್ಕೆ ನಿಮ್ಮಲ್ಲಿ ಸ್ವಲ್ಪ ಜನ ಕಮೆಂಟಲ್ಲಿ ಕೇಳಿದ್ರಿ ಕೊರಿಯರ್ ಬಂದಿದ್ದೇನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರು ಕೇಳ್ತಾ ಇದ್ರೆ ಈಗ ಪಪ್ಪ ಏನೋ ಹೇಳ್ತಿದ್ವಿ, ಯಾರು ಕೇಳ್ತಾ ಇದ್ರೆ ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗೋದು ಲಾಂಗ್ ಟ್ರಿಪ್ಪು. ಸೂಪರ್ ವಿನಯ್ ನೀವು. Hug. ನನ್ನ ಹಸ್ಬೆಂಡ್ಗೆ ಕನ್ನಡದ ಮೇಲಿರೋ ಅಭಿಮಾನಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ಬೋದು. ಸೊ ಅವ್ರು ಹಾಕೋ ಸಾಂಗ್ಗಳು ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ಏನೆಲ್ಲ ಕೊರಿಯರ್ ತರಿಸಿದ್ವಿ ಯಾಕೆ ಅಂತ ಹೇಳ್ಬಿಟ್ಟು. ಬಂಗಾರು ರೂಮ್ನ ಮೇಕ್ ಓವರ್ ಮಾಡ್ತಾ ಇದ್ದೀವಿ, ಅದರ ಕಂಪ್ಲೀಟ್ ವ್ಲಾಗ್ ಇದಾಗಿರುತ್ತೆ. From India. I'll put one here. Almost. ನಂಗೆ ಗೊತ್ತಿತ್ತು ನಿಮ್ಗೆ ಸ್ಟ್ರಿಂಗ್ ಲೈಟ್ಸ್ ಹಾಕೋದು ಇಷ್ಟ ಆಗುತ್ತೆ. Akka, I like this color, so this ಓಕೆನಾ? is ಇದೇ ನಿಮಗೆ ಕ್ರಿಸ್ಮಸ್ ಗಿಫ್ಟ್. Yeah. This is my favorite one. No, I want this. ಇದು ಅದನ್ನ ಸೈಡ್ ನಂದು ಅದು ಸೈಡ್. No, I want. ವಾವ್, ಹಾಕು ಮಗನೇ ಇದು. No, that's my side. This. ఇక్కడ దయ్యం ఏం చేస్తుంది రాంగ్ బెస్ట్. ಯಾಕಂದ್ರೆ ಒಂದು ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಸಖತ್ತಾಗಿದೆ. ಅವ್ರು ನೋಡು ಬಂಗಾರು, ವೆದರ್ ಹೆಂಗಿರೋದಕ್ಕೆ ಲೈಟ್ ಆನಲ್ಲೇ ಇಟ್ಟಿದ್ದಾರೆ. ಮತ್ತೆ ಕ್ರಿಸ್ಮಸ್ ಬೇರೆ ಅಲ್ವಾ ನಾಳೆ. ಸಖತ್ತಾಗಿದೆ ವೆದರ್ ಅಂತೂ. ನಮ್ಗೆ ಹಿಂಗೆ ಮಳೆ ಬಂದರೆ ಸೂಪರ್ ಇಷ್ಟ. ಲೈಟಿಂಗ್ ಹೌದು. ಹೊರಗಡೆ ಹೋಗ್ಬೇಡಿ ಬನ್ನಿ. ಈ ಎದುರುಗಡೆ ಮನೆಗೆ ಯಾರು ಬರ್ತಾರೋ ಏನೋ. నేను ನೀನು ಒಬ್ಳೆ ಬಂಗಾರ ನಮ್ಮ ಮನೆ ಕಡೆ ಜಾಸ್ತಿ ಕೆಲಸ ಮಾಡೋದು. ಅಪ್ಪ ಏನು ಹೇಳಿದೆ? This looks like a shark. This card looks like a shark. ಎಲ್ಲ ರೆಡಿ ಮಾಡಿದ್ಮೇಲೆ ಒಂದೇ ಸರಿ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ಬೋದಾಗಿತ್ತು. ಬಟ್ ನಮ್ಮ ಈ ರೂಮ್ ಮೇಕ್ ಓವರ್ ಜರ್ನಿನ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ವಿಡಿಯೋ ಮಾಡಿದ್ದು. ಇದೆಲ್ಲ ಒಂದೇ ದಿನ ರೆಡಿ ಮಾಡಿರೋ ಅಂಥದ್ದಲ್ಲ. ಆಲ್ಮೋಸ್ಟ್ ಒಂದು ವಾರದ ಮೇಲೆ ಟೈಮ್ ತೊಗೊಂಡ್ವಿ ಕಂಪ್ಲೀಟಾಗಿ. ಪ್ರತಿಯೊಂದು ಕೊರಿಯರ್ನ ಅನ್ಬಾಕ್ಸಿಂಗ್ ಮಾಡಿ ಅದನ್ನೆಲ್ಲ ಅಸೆಂಬಲ್ ಮಾಡಿ ಇಡೋದಕ್ಕೆ ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಈ ರೂಮ್ಗೆ ಒಂದು ಥೀಮ್ ಇಟ್ಟಿದ್ದೀನಿ. ಅದು ರ್ಯಾಟ್ ಆ್ಯಂಡ್ ಫರ್ನಿಚರಲ್ಲಿ ನಾನು ಕಂಪ್ಲೀಟ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋಂಥ ಫರ್ನಿಚರ್ಸ್ ಎಲ್ಲ ತಂದು ಈ ರೀತಿ ಅಸೆಂಬಲ್ ಮಾಡಿ ಜೋಡಿಸ್ತಾ ಇದ್ದೀವಿ. ನೈಟ್ ಸ್ಟ್ಯಾಂಡ್ ಎಲ್ಲ ಆಯಿತು, ಬೆಡ್ ಫ್ರೇಮ್ ಆಯಿತು, ಇವಾಗ ಡ್ರೆಸ್ಸರ್ ಮತ್ತು ಮಿರರ್ನೆಲ್ಲ ಅಸೆಂಬಲ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ನಾನಿಲ್ಲಿ ಮಟನ್ ಮಸಾಲ ಕರಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಅನ್ನದ ಜೊತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ. ಈ ಜಸ್ಟ್ ಫರ್ನಿಚರ್ಸ್ ಅಷ್ಟೇ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಯಾವ ರೀತಿ ಇತ್ತು ನಮ್ಮ ಈ ಕಂಪ್ಲೀಟ್ ಮೇಕ್ ಓವರ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ಶೇರ್
ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಯಾರಿಗಾದರೂ ಯೂಸ್ ಆಗ್ಬೋದು ಅಥವಾ ನಿಮ್ಮ ಯಾರಿಗಾದರೂ ಹೊಸದಾಗಿ ಐಡಿಯಾ ಬರ್ಬೋದು ಅಂತ ಹೇಳಿಬಿಟ್ಟು ಈ ಥರ ಒಂದು ನಾನು ಪ್ಲ್ಯಾನ್ ಮಾಡಿದೆ. ಕಂಪ್ಲೀಟಾಗಿ ಒಂದೇ ಸರಿ ಎಲ್ಲ ಮಾಡಿ ಹೋಮ್ ಟೂರ್ ಮಾಡ್ಬೋದಿತ್ತು, ಬಟ್ ಸೆಪ್ರೇಟಾಗಿ ನಾನೀಗ ಒಂದು ರೂಮ್ ಆಗಿರ್ಬೋದು ಅಥವಾ ಒಂದು ಕ್ಲಾಸೆಟ್ ಮೇಕ್ ಓವರ್ ಆಗಿರ್ಬೋದು ಅಥವಾ ಒಂದು ಕಿಚನ್ ಪ್ಯಾಂಟ್ರಿ, ಸೊ ಸೆಪ್ರೇಟಾಗಿ ಈ ಥರ ಒಂದು ಆರ್ಗನೈಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು, ನಿಮಗೂ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೇನು ಅನಿಸುತ್ತೆ, ಇದೇ ಬೆಸ್ಟಾ ಅಥವಾ ಇಲ್ಲ ಕಂಪ್ಲೀಟಾಗಿ ನೀವೆಲ್ಲ ರೆಡಿ ಮಾಡಿಬಿಡಿ ಹೋಮ್ ಟೂರ್ ಆದಮೇಲೆ ಒಂದೇ ಸರಿ ತೋರಿಸಿ ಅಂತ ಅನಿಸ್ತು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಪ್ರಕಾರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. Don't wake up to the light. ಓಕೆ ಅಪ್ಪ, ಮಲ್ಕೊಳ್ರಿ ಆರಾಮಾಗಿ ತಪ್ಕೊಂಡು. ಗುಡ್ ನೈಟ್. ಫುಲ್ ಖುಷಿ ಆಗ್ತಿದೆ ಬಂಗಾರ ನಂಗಂತೂ. ಗುಡ್ ನೈಟ್. ನಿಮಗೂ ಇಷ್ಟ ಆಗ್ತಿದೆ? ಸಖತ್ ಇಷ್ಟ ಆಯಿತು. ಮಲ್ಕೊಳ್ಳಿ, ನೀವು ಕೂತ್ಕೊಂಡ್ಬಿಡ್ತೀರಾ. ಇಲ್ಲ ಮಲ್ಕೋತೀನಿ. ಗುಡ್ ನೈಟ್ ಅಪ್ಪ. Good night. ಸೊ ರೂಮೆಲ್ಲ ರೆಡಿ ಆಗಿದೆ, ನಾವು ಇಲ್ಲೇ ಮಲ್ಕೊತೀವಿ ಅಂತ ಹೇಳಿಬಿಟ್ಟು ಮಲ್ಕೊಂಡ್ರು. ಇನ್ನೂ ಮ್ಯಾಟ್ರೆಸ್ ಬಂದಿರಲಿಲ್ಲ, ಜಸ್ಟ್ ಅದು ಏರ್ ಬೆಡ್ ಏನಿತ್ತು ಅದನ್ನು ಆಟ ಆಡೋಕ್ಕೆ ಅಂತ ಇದ್ದಿದ್ದು ಅದು. ಸೊ ಅದನ್ನು ಹಾಕ್ಕೊಂಡು ಮಲಗಿದ್ರು. ಅದಾದಮೇಲೆ ಆಗಲಿಲ್ಲ, ಬಂದುಬಿಟ್ರು. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಕಾಟನ್ ಬಾಕ್ಸ್ ಇತ್ತು ಅಂತ ಹೇಳಿಬಿಟ್ಟು. ಅದೆಲ್ಲ ಫುಲ್ ತುಂಬೋಗಿತ್ತು, ಗರಾಜ್ ಫುಲ್ಲು. ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಎತ್ತಿಟ್ಟು ಮನೆ ಫುಲ್ಲು ಇತ್ತು. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಎಲ್ಲ ಕೆಳಗೆ ಏನಾದರೂ ಹಾಳಾಗಿರೋದಲ್ವ, ನೀರು ಬಿದ್ದು ಏನಾದರೂ, ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತೆಲ್ಲ ವ್ಯಾಕ್ಯೂಮು ಮಾಪಿಂಗ್ ಎಲ್ಲ ಆಯಿತು. ಸೊ ಡೋರ್ ಹತ್ರ ನೋಡಿದ್ರಿ ಅಲ್ವಾ, ಇನ್ನೂ ಒಂದು ಕೊರಿಯರ್ ಬಂದಿತ್ತು. ಆ ಕೊರಿಯರ್ ಏನಂತ ಅಂದರೆ ಮ್ಯಾಟ್ರೆಸ್. ಸೊ ಫೈನಲಿ ಮ್ಯಾಟ್ರೆಸ್ ಕೂಡ ಬಂತು. ಕೊರಿಯರಲ್ಲಿ ಏನೇನು ತರಿಸಿದ್ದೀವಿ, ಯಾವ ರೀತಿ ಅಸೆಂಬಲ್ ಮಾಡಿದ್ದೀವಿ, ಕಂಪ್ಲೀಟಾಗಿ ನಮಗೊಂದು ಐಡಿಯಾ ಬರ್ತಿದೆ ಅನ್ಕೋತೀನಿ. ಇದು ಈ ಕಲರೇನಾ? ಈ ಮ್ಯಾಟ್ರೆಸ್ ಒಂದೇ ನನಗೆ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ನಾನು ಒಂದು ಥೀಮ್ ಇಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ, ಕಂಪ್ಲೀಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದೇ ಕಲರ್, ಸಿಮಿಲರ್ ಕಲರ್ ಆಗಿ ಬಂದಿತ್ತು ಕೂಡ ಬೆಡ್ ಇದು. ಸೊ ಅದಾದಮೇಲೆ ಇನ್ನು ನಾನು ಏನೇನು ತರಿಸ್ತೀನಿ, ಫೈನಲ್ ಔಟ್ಕಮ್ ಹೇಗಿರುತ್ತೆ ಅನ್ನೋದನ್ನು ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಐ ಹೋಪ್ ನಿಮ್ಗೆ ನಿಜ ಇಷ್ಟ ಆಗುತ್ತೆ ವ್ಲಾಗ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ 11:21 ಆಗಿದೆ. ಫುಲ್ಲು ಕತ್ಲೆ, ಏನೂ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಫೋನಲ್ಲಿ ಸ್ವಲ್ಪ ಕಾಣಿಸ್ತಿದ್ದೀರಾ, ಬಟ್ ಮನೆಯೆಲ್ಲ ಕತ್ಲೆ. ಫುಲ್ ಮಳೆ ಬರ್ತಾ ಇದೆ, ಗುಡ್ಗು ಸಿಡ್ಲು. ಅದ್ಯಾ ಥಂಡರ್ ಸ್ಟಾರ್ಮ್. ಸೊ ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆನೆ ಕಾಫಿ ಇಟ್ಟಿದ್ದೀನಿ. ಈ ಕಾಫಿಗೆ ಇನ್ನೊಬ್ರು ಕಾಯ್ತಾ ಇದ್ದಾರೆ. ಯಾರು ಗೊತ್ತಾ? ಅಕ್ಕ. ಎಲ್ಲರೂ ತುಂಬ ಲೇಟಾಗಿದ್ವಿ ಇವತ್ತು. ಎದ್ಬಿಟ್ಟು ಇವಾಗ ಕಾಫಿಗೆ ಇಟ್ಟಿದ್ದೀವಿ. ಕಾಫಿ ಕುಡಿದ್ಬಿಟ್ಟು ಕಾಫಿ ಬಿಡ್ತೀನಿ ಅಂತ ಹೇಳ್ತಿರ್ತೀನಿ, ಕಾಫಿ ಬಿಡಲ್ವಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹಂಗೆ ರೇಗಿಸ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ದಿನ ಬಂದ್ಬಿಟ್ಟು ಪಿಲ್ಲೋಸ್ ಬಂತು. ಈಗ ಪಿಲ್ಲೋಸ್ ಕೂಡ ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ಅದು ಕೂಡ ಅರೇಂಜ್ ಮಾಡಿ ಇಡ್ತಾ ಇದ್ದೀವಿ. ಸದ್ಯಕ್ಕೆ 2 ಪಿಲ್ಲೋ ತರಿಸಿದ್ದೀವಿ, ಇನ್ನು 3 ತರಿಸ್ಬೇಕು. ವ್ಲಾಗ್ ಅಂತೂ ನಾನು ಹೇಗೆ ಪ್ರತಿಯೊಂದು ಆರ್ಗನೈಸ್ ಮಾಡ್ತಿದ್ನೋ ಆ ರೀತಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಮಧ್ಯೆ ಬೋರಿಂಗ್ ಆಗಬಾರ್ದು ಅಂತ ಸೊ ಏನೇನು ಅಡುಗೆ ಮಾಡಿದೆ ಅದು ಕೂಡ ಮಧ್ಯೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಚಟ್ನಿ ಮತ್ತು ಇಡ್ಲಿ ಮಾಡಿದ್ದೆ, ಸೊ ಅದು ಕೂಡ ಊಟ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಕಂಫರ್ಟರ್ ಸೆಟ್ ಬಂದಿದೆ. ಸೊ ನಾವಿಲ್ಲಿ ತರಿಸಿರೋ ಅಂಥದ್ದು ನಮ್ಮದು ಬೆಡ್ ಬಂದುಬಿಟ್ಟು ಅಂದರೆ ಬೆಡ್ ಫ್ರೇಮ್ ಏನಿದೆ ಅದು ಕ್ವೀನ್ ಬೆಡ್ಡು, ಅದ್ರ ಜೊತೆಗೆ ಮ್ಯಾಟ್ರೆಸ್ ಕೂಡ ಕ್ವೀನೇ. ಹಾಗೆ ಇಲ್ಲಿ ನನ್ನ ಕಂಫರ್ಟರ್ ಕೂಡ ಸೇಮ್ ಕ್ವೀನ್ ಸೈಜಲ್ಲೇ ಬುಕ್ ಮಾಡಿ ತರಿಸಿರೋ ಅಂಥದ್ದು. ಸೊ
7 ಪೀಸಸ್ ಬಂದಿದೆ. ಇನ್ನು ಇಲ್ಲಿ ಸೆರಾವೆ ಫೋಮಿಂಗ್ ಫೇಶಿಯಲ್ ಅದು ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ವಿ. ಅದೇ ಬಾಟಲು ನಾವು ಇಂಡಿಯಾಗೆ ಹೋಗ್ಬೇಕಾದ್ರೆ ಈ ಥರದ್ದು ಬಿಸಾಕಿದ್ದು ಕಸ್ಟಮ್ ಆಫೀಸ್, ಸೊ ಲಿಕ್ವಿಡ್ ಅಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು, ಸೊ ಅದು ನೋಡ್ಬಿಟ್ಟು ಹಂಗೆ ನೆನಪಾಯಿತು. You ready? So good. ನನ್ನ ರೂಮ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಗ್ರೀನ್. ಸೊ ಕಂಫರ್ಟರ್ ಸೆಟ್ ನೋಡ್ತಾ ಇರ್ಬೋದು, ಹಾಕಿದ್ದೀವಿ, ಈ ರೀತಿ ಬಂದಿದೆ. ಇವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಈ ರೂಮ್ನ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಆ ಥೀಮ್ ಕಲರ್ ಅಂದರೆ ಏನು ಅಂದ್ಕೊಂಡಿದ್ದೀನಿ ಅದು ಬಂದು ಸೇಜ್ ಗ್ರೀನ್ ಮತ್ತು ವುಡ್ ಕಲರ್ ಮತ್ತು ವೈಟ್ ಇರಬೇಕು. ಇದಿಷ್ಟೇ ನನ್ನ ಐಡಿಯಾ ಇರೋ ಅಂಥದ್ದು. ಸೊ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರಿಂಕಲ್ ಏನು ಕಾಣಿಸ್ತಾ ಇದೆ ಅದು ಡಿಸೈನ್ ಇರೋದೇ ಹಾಗೆ, ಆ ರೀತಿ ಇದ್ರೇ ಚೆನ್ನಾಗಿರುತ್ತೆ. ವಾಶ್ ಆದಮೇಲೆ ಪ್ಲೇನ್ ಆಗಿಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಇಲ್ಲಿ 5 ಪಿಲ್ಲೋಸ್ ಇರಬೇಕು. ಇದು ಟೋಟಲ್ 7 ಬಂದಿದೆ. ಕಂಫರ್ಟರ್ ಮತ್ತು ಬೆಡ್ ಸ್ಪ್ರೆಡ್ ಅದ್ರ ಲಾಕ್ ಮಾಡೋಂಥದ್ದು. ಇನ್ನು ಪಿಲ್ಲೋಗಳು 2 ಮತ್ತು ಇದಾದಮೇಲೆ ಇನ್ನೂ 2 ದೊಡ್ಡ ಪಿಲ್ಲೋಸ್ ಇರಬೇಕು. 23-24 ಸೈಜ್ ಬರುತ್ತಲ್ವ ಆ ಥರದ್ದು. ಅದಾದಮೇಲೆ ಇನ್ನೊಂದು. ಸೊ ಟೋಟಲ್ 5 ಪಿಲ್ಲೋಸ್ ಇದ್ದರೆ ಕಂಪ್ಲೀಟ್ ಲುಕ್ ಬರುತ್ತೆ. ಇನ್ನು ಬೇಕು ಅಂತಂದರೆ ಥ್ರೋ ಬ್ಲ್ಯಾಂಕೆಟ್ ಕೂಡ ಹಾಕ್ಬೋದು ಮಕ್ಕಳು ಜಸ್ಟ್ ಕುತ್ಕೊಂಡು ಓದಬೇಕಾದ್ರೆ ಆ ಥರ ಟೈಮಲ್ಲಿ ಬೇಕಾದರೆ. ಸೊ ನಾನು ಸದ್ಯಕ್ಕೆ ಇದಿಷ್ಟನ್ನು ತರಿಸಿದ್ದೀನಿ. Look, we also need this. Goes right into my birthday one, and I need these. ನಿಮ್ಗೇನು ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆಯಾ ರ್ಯಾಟ್ ಆ್ಯಂಡ್ ಫರ್ನಿಚರ್, ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನಗೆ ನೈಟ್ ಸ್ಟ್ಯಾಂಡ್ ಕೂಡ ಚಿಕ್ಕದಾಗಿ ಚೆನ್ನಾಗಿರಲ್ಲ, ಸ್ವಲ್ಪ ದೊಡ್ಡದಾಗೇ ಇರಬೇಕು. ಅದ್ರ ಮೇಲೆ ಈ ಥರ ಲೈಟ್ಸ್ ಇಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಈ ರೀತಿ ತರಿಸ್ದೆ. ನೆಕ್ಸ್ಟ್ ಬಂದುಬಿಟ್ಟು ಡ್ರೆಸ್ಸರ್ ಮತ್ತು ಮಿರರ್, ಇದು ಕೂಡ ಸೆಪ್ರೇಟಾಗೇ ತರಿಸ್ಕೊಂಡಿದ್ದು. This is Dilip. I'm calling from Yes Taxi Services. Sir, actually this call is we are like vlogging purpose. Yeah, right now I'm driving. I'll call. ಫರ್ನಿಚರ್ಸ್ ಎಲ್ಲ ಆಯಿತು. ಆದರೆ ನಾನು ವಾಲ್ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು DIY ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ವಾಲ್ ಪೇಂಟ್ ಮಾಡೋದಕ್ಕೆ ಕಲರ್ನ ಚೂಸ್ ಮಾಡೋದಕ್ಕೆ ಬಂದಿದ್ದೀನಿ. ಪೇಂಟ್ ತೊಗೊಂಡು ಹೋಗಬೇಕು. ಹಾಗಾಗಿ ನನ್ನ ಮೈಂಡಲ್ಲಿ ಆಲ್ರೆಡಿ ಸೇಜ್ ಗ್ರೀನ್ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಇದು ನನ್ನ ಪ್ಲ್ಯಾನ್ ಬಂದು 3 ಮಂತ್ಸ್ ಬ್ಯಾಕೇ ಇತ್ತು. ಈ ಮನೆಗೆ ಬಂದು 1 ತಿಂಗಳಿಂದನೇ ನನಗೆ ಇದೊಂದು ರೂಮ್ ಮಾಡಬೇಕು, ಫಸ್ಟ್ ರೂಮ್ ಇದೇ ರೀತಿ ಮಾಡಬೇಕು ಅಂತ ಇತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು. ನಾವು ಒಂದು ಕಲರ್ ಮೈಂಡಲ್ಲಿ ಇಟ್ಕೊಂಡು ಬಂದ್ರೂ ಅದರಲ್ಲಿ ಸಿಕ್ಕಾಬಟ್ಟೆ ಶೇಡ್ಸ್ ಇರುತ್ತೆ. ಆ ಶೇಡ್ಸಲ್ಲಿ ಇಲ್ಲಿಗೆ ಬಂದು ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಸೊ ಫಸ್ಟೇ ನಾವು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡೇ ಬರಬೇಕು. ನಾನು ಫಸ್ಟು ಅಂದ್ಕೊಂಡಿದ್ದು ಆಲಿವ್ ಗ್ರೀನ್ ಮಾಡಬೇಕು ಅಂತ. ಬಟ್ ಆಲಿವ್ ಗ್ರೀನ್ ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ರೂಮ್ಗೆ ಒಂದೇ ಕಿಟಕಿ ಇರೋದ್ರಿಂದ ವೆಂಟಿಲೇಷನ್ ಅಷ್ಟೊಂದು ಇರೋದಿಲ್ಲ. ಡಾರ್ಕ್ ಕಲರ್ ಹಾಕಿದ್ವಿ ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಸೇಜ್ ಗ್ರೀನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ದು. ಹಸ್ಬೆಂಡ್ ಬಂದು ಇನ್ನೊಂದ್ಸರಿ ನೋಡು ಕನ್ಫ್ಯೂಸ್ ಆಗ್ತೀಯಾ ಅಂತ ಹೇಳ್ತಾಯಿದ್ರು. ಬಟ್ ನಾನು ಏನು ಫಿಕ್ಸ್ ಮಾಡ್ಕೊಂಡು ಬಂದಿದ್ದಲ್ವ, ನಾನು ಅದನ್ನೇ ಹುಡುಕ್ತಾ ಇದ್ದೆ. ಫಸ್ಟ್ ನಾನು ಲೋವಿಸ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಹೋಮ್ ಡಿಪೋಟಾಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವ್ರನ್ನೇ ಕೇಳಿದೆ ಅಲ್ಲಿ ಹೋಮ್ ಡಿಪೋಟಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಪ್ರೈಸ್ ಕೂಡ ವೇರಿ ಆಗುತ್ತೆ, ಹಾಗೆ ಕಂಪ್ನಿ ಬೇರೆ ಇರುತ್ತೆ. ಇದೇ ಕಂಪ್ನಿ ಅಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಸೊ ಕಂಪ್ಲೀಟಾಗಿ ಬಂದು ಇಲ್ಲಿ ಚೆಕ್ ಮಾಡಿದ್ದಕ್ಕೆ ನಮಗೆ ಅವ್ರು ಹೇಳ್ದಂಗೆ ಬೇರೆ ಕಂಪ್ನಿ ಇತ್ತು. ಸೊ ಎಲ್ಲ ವಿಚಾರಿಸಿದ್ವಿ. ಅಲ್ಲಿಗಿಂತ ಒಂದು $10 ಇಲ್ಲಿ ಕಮ್ಮಿನೇ ಬಿತ್ತು 1 ಗ್ಯಾಲನ್ ಪೇಂಟ್ ನಾವು ತೊಗೊಂಡಿದ್ದು. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮಕ್ಕಳು ಸ್ವಲ್ಪ ಹೊಟ್ಟೆ ಹಸಿವು ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಫಿನ್ಸ್ ಮತ್ತು ಕ್ರೊಸಾಯಿಂಟ್ ಹಾಗೆ ಇದು ಚಿಪ್ಸ್ ಲೇಸ್ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಈ ವಾಲ್ ಮೋಲ್ಡಿಂಗ್ ಕೂಡ ನಾನು ಹೋಮ್ ಡಿಪೋಟಿಂದಾನೇ ತೊಗೊಂಡು ಬಂದಿರೋ ಅಂಥದ್ದು. ಸೊ ಯಾವ ರೀತಿ ಇಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತೀವಿ. ಹೇಳು ಬಂಗಾರು, ಹಿಂಗಿಲ್ಲ ಯಾವ ಥರ ಮಾಡೋಣ? ಇದು ತುಂಬ ಸಿಂಪಲ್ ಆಗುತ್ತಲ್ವಾ? ಇದು ತುಂಬ ಸಿಂಪಲ್ ಆಗುತ್ತೆ. ಸೊ ಅಬ್ಸ್ಟ್ರಾಕ್ಟೇ ಮಾಡೋಣ. ಓಕೆ. ಸೊ ಇದಾಗಿದ್ದಾದ್ಮೇಲೆ ನಾವು ಫೈನಲಾಗಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಯಾಕಂದರೆ ಹಸ್ಬೆಂಡ್ಗೆ ವೀಡಿಯೋಲಿ ಬರೋದು ಅಷ್ಟು ಇಷ್ಟ ಇಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡಲ್ಲ. ಫುಲ್ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಫಸ್ಟು ಬರೀ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಏನಾದ್ರು ವಾಲ್ಪೇಪರ್ಸ್ ಹಾಕೋಣವಾ ಅಂದ್ಕೊಂಡೆ. ಅದಾದಮೇಲೆ ಡೆಕೋರ್ ಪೀಸು ಅಥವಾ ನೀವು ಮಾತಾಡ್ಬೇಕಾದ್ರೆ ಅವಾಗಲೇ ಕೇಳಿಸ್ಕೊಂಡ್ರಿ ಬರೀ ಫ್ಲೋಟಿಂಗ್ ಶೆಲ್ಫು ಫೋಟೋಸ್ ಈ ಥರ ಇಡೋಣ ಅಂತ. ಯಾವ ಪ್ಲ್ಯಾನ್ ಮಾಡಿದ್ರು ನಂಗೆ ಅದು ಎಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಒಂದಷ್ಟು ಆನ್ಲೈನಲ್ಲಿ ಕೂಡ ಡಿಸೈನ್ ಎಲ್ಲ ಹುಡುಕ್ತಾ ಇದ್ದೆ. ವೆಬ್ಸೈಟಲ್ಲಿ ನಂಗೆ ಅಷ್ಟು ಚೆನ್ನಾಗಿರೋದು ಎಲ್ಲೂ ಅನಿಸ್ಲಿಲ್ಲ. ಸೊ ನನ್ನ ಓನ್ ಐಡಿಯಾನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು, ನೋಡ್ತಾ ಇರ್ಬೋದು. ಪೇಂಟ್ ಈ ಕಲರ್ ಬಂದಿದೆ. ಈ ಕಲರ್ ಲೈಟಾಗಿ ಅನ್ಸ್ಬಿಟ್ಟು
ಅನಿಸ್ಬಿಡ್ತು ನನಗೆ. ಗೋಡೆ ಮೇಲೆ ಏನಿದು ನಾನು ಇದನ್ನು ಚೂಸ್ ಮಾಡಿದೆ ಹಿಂಗೆ ಬರುತ್ತೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ. ಬಟ್ ಅವ್ರು ಯಾವ ಕಲರ್ ನಾನು ಫಸ್ಟೇ ನಾನು ತೊಗೊಂಡು ಬಂದಿದ್ದೆ ಅಲ್ವಾ, ಅದೇ ಕಲರೇ ಎಕ್ಸಾಕ್ಟಾಗಿ ಬಂದಿತ್ತು. ನಾವೇನು ಚೂಸ್ ಮಾಡಿದ್ವಿ ಅದೇ ಕಲರೇ ಬಂದಿತ್ತು ಪೇಂಟ್ ಆದಮೇಲೆ. ಅದು ಖುಷಿ ಆಯಿತು. ಹಾಗೆ ಇಲ್ಲಿ ನಾವು ಡೌಟ್ ಇತ್ತು ನಮಗೆ ಯಾವ ರೀತಿ ಬ್ರಷ್ ಆಗಿರ್ಬೋದು, ರೋಲರ್ ಯಾವ ರೀತಿ ಬೇಕು ಅಂತ. ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಗೊತ್ತಿರಲಿಲ್ಲ. ಅವ್ರನ್ನ ನೀಟಾಗಿ ಕೇಳಿದ್ವಿ. ಅವ್ರು ಹೇಳಿದ್ರು ನಿಮ್ಮ ಹತ್ರ ಏನಿದೆ ಅಂತ. ನಾವಿನ್ನೂ ಏನೂ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಐಡಿಯಾ ಕೇಳಿದ್ವಿ ಹೋಮ್ ಡಿಪೋಟಲ್ಲಿ. ಸೊ ಅವ್ರು ಗೈಡ್ ಮಾಡಿದ್ರು, ಅದನ್ನೇ ನಾವು ತೊಗೊಂಡು ಬಂದ್ವಿ. ಕಂಪ್ಲೀಟಾಗಿ ಟೇಪ್ ಹಾಕಿದ್ದಾಯಿತು. ಟೇಪ್ ಇಲ್ಲದ ಪೇಂಟ್ ಮಾಡೋಕ್ಕಾಗದೇ ಇಲ್ಲ. ಟ್ರೈ ಮಾಡೋಣ ಅಂತ ನೋಡಿದ್ವಿ. ಈಗ ನೋಡಬೇಕು, ಫಸ್ಟ್ ಟೈಮ್ ಲೈಫಲ್ಲಿ ನಾವು ಕೂಡ ಈ ಥರ ಪೇಂಟ್ ಮಾಡಿರೋದು. ಈವನಾಗಿ ಬರುತ್ತೆ ಹೆಂಗೆ ಬರುತ್ತೆ ಅಂತೆಲ್ಲ ಚೆಕ್ ಮಾಡಬೇಕು. ಸೊ ಕಲರ್ ಅಂತೂ ಸಖತ್ತಾಗಿದೆ. ಅವ್ರು ಏನು ಕೊಟ್ಟಿದ್ದಾರಲ್ಲ ಕಲರ್ ಬಂದಿದೆ. ಕಂಪ್ಲೀಟ್ ಕೆಲಸನ ನಾನು ಹಸ್ಬೆಂಡ್ ಇಬ್ಬರೂ ಮಾಡಿದ್ವಿ ಪೇಂಟಿಂಗೆಲ್ಲ. ಆದರೆ ಅವ್ರು ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ. ನಾನು ಮಾಡ್ಬೇಕಾದ್ರೆ ಒಂದು ವೀಡಿಯೋನೂ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ನೋಡಿ ಅವರು ಫುಲ್ ಅವ್ರು ಕಾಣಿಸ್ಬಾರ್ದು ಅಂತ ಹೈಡ್ ಮಾಡಿಕೊಂಡು ಒಂದಷ್ಟು ವೀಡಿಯೋ ಮಾಡಿದ್ದಾರೆ. ಇದು ಬಂದು ನಾನು ಬಾತ್ರೂಮಲ್ಲಿ ಈ ಥರ ಒಂದು ಫ್ಲೋಟಿಂಗ್ ಶೆಲ್ಫ್ ಹಾಕಿದ್ರೆ ಇದ್ರ ಬ್ಯಾಕ್ಗ್ರೌಂಡ್ ಹಿಂಗಿರಲಿ ಅಂತ ಹೇಳ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿಕೊಂಡು ಪೇಂಟ್ ಮಾಡ್ತಾಯಿದ್ದೀನಿ. ರೂಮಲ್ಲಿ ಕೂಡ ಅಬ್ಸರ್ವ್ ಮಾಡಿದ್ರೆ ನೀವು ಕಾರ್ನರ್ಸಲ್ಲೆಲ್ಲ ನಾನೇ ಎಲ್ಲ ಕಡೆ ಟೇಪ್ ಹಾಕಿದ್ದು, ಬ್ಲೂ ಟೇಪ್ನ. ಹಸ್ಬೆಂಡ್ ಏನು ಹೇಳ್ತಾಯಿದ್ರು, ಏನು ಪರವಾಗಿಲ್ಲ ನಾನು ಹಾಗೆ ಮಾಡ್ತೀನಿ ಅಂತ. ಬಟ್ ನಾನು ಸ್ವಲ್ಪ ಮಿಸ್ ಆಗಿ ಪಕ್ಕದ ಗೋಡೆಗೆ ಆಗ್ಬಿಡ್ತು ಅಂತ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೆ. ಬಟ್ ತುಂಬ ಯೂಸ್ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನೇ ಇಲ್ಲಿ ಬಾತ್ರೂಮಲ್ಲಿ ಕಂಪ್ಲೀಟಾಗಿ ಆ ಕ್ರಾಸ್ ಬರಬೇಕಲ್ವ, ಹಾಗಾಗಿ ಆ ಥರ ಟೇಪ್ ಹಾಕಿದ್ದೀನಿ. ಎಲ್ಲ ಈ ಥರ ಪೇಂಟ್ ಮಾಡಿದೆ ಫೈನಲಾಗಿ. ಹಸ್ಬೆಂಡ್ ಒಂದ್ಸರಿ ಕಾರ್ನರ್ಸ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಕಡೆ ಕಂಪ್ಲೀಟಾಗಿ ಅರ್ಧ ವಾಲ್ ಅವ್ರು ಮಾಡಿದ್ರು, ಇನ್ನೊಂದು ಅರ್ಧ ಅಂದರೆ 2 ಕೋಟ್ಸ್ ಮಾಡಬೇಕಾಗಿತ್ತು. ಇಬ್ರು ಸೇರ್ಕೊಂಡು ಮಾಡಿದ್ವಿ. ಸೊ ಈ ರೀತಿ ಬರ್ತಾ ಇದೆ. ಹಾಗೆ ಇಲ್ಲಿ ಸೋಪ್ ಡಿಸ್ಪೆನ್ಸರ್ ಆಗಿರ್ಬೋದು, ಬ್ರಷ್ ಹೋಲ್ಡರ್, ಟೂತ್ ಪೇಸ್ಟ್ ಹೋಲ್ಡರ್ ಎಲ್ಲ ನಾನು ಈ ಕಲರೇ 3 ಮಂತ್ಸ್ ಬ್ಯಾಕ್ ತರಿಸಿದ್ದೆ. ಸ್ಟ್ರೈಟ್ ಲೈನ್ ಮಾಡೋಣ ಅನ್ಕೊಂಡೆ, ಅದು ಚೆನ್ನಾಗಿರಲ್ಲ, ಮಿರರ್ ಥರನೇ ಆಗೋಗುತ್ತೆ. ಇದು ಒಂದೇ ಕೆಲಸ ಆದರೆ ಬೇಗ ಬೇಗ ಮಾಡಿಬಿಡ್ಬೋದು. ಎಲ್ಲ ಹೊರಗಡೆಯಿಂದ ತರಬೇಕು, ಮನೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೊಬೇಕು, ಅಡುಗೆ ಮಾಡಬೇಕು, ಮಕ್ಳಿಗೆ ರಜಾ. ಸೊ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ಅಂತ ನನ್ನ ಮುಖದಲ್ಲಿ ಫುಲ್ ಖುಷಿ ಕೂಡ ಕಾಣಿಸ್ತಾ ಇದೆ. ಫಸ್ಟ್ ಕೋಟ್ ಆಗಿದೆ, 2 hours ಆಯಿತು. ಇವಾಗ ಇನ್ನೂ 1 ಕೋಟ್ ಹೊಡೆದ್ಮೇಲೆ ಮುಗಿಯುತ್ತೆ ಈಗ ಪೇಂಟ್ ಕೆಲಸ. ಇನ್ನು ಉಳಿದಿದ್ದು ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಸದ್ಯಕ್ಕೆಲ್ಲ ಹಿಂಗೆ ಪೆಂಡಿಂಗ್ ಹಾಕಿ ಇಟ್ಕೊಂಡಿದ್ದೀವಿ. ನಮ್ಮ ಬಂಗಾರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದರು. ಇನ್ನೂ 1 ಕೋಟ್ಗೆ ರೆಡಿ ಆಗ್ತಾ ಇದೆ. ಸೊ ಪೇಂಟಿಂಗ್ ಆಯಿತು. ಇವಾಗ ನಾವು ಮೋಲ್ಡಿಂಗ್ಗೆ ಕಲರ್ ಹಾಕಬೇಕಲ್ವ. ಸೊ ಫಸ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ಟು ಗೋಡೆಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಪೇಂಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಫಸ್ಟು 1 ಕೋಟ್, ಒಂದು 2-3 ಕೋಟ್ ಹಾಕಿದ್ವಿ. ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಕೂಡ ಇನ್ನೂ 1-2 ಕೋಟ್ ಹಾಕಿದ್ವಿ ಪೇಂಟು. ಸೊ ಇವಾಗ ಟೇಪ್ ರಿಮೂವ್ ಮಾಡ್ತಾ ಇದ್ದೀವಿ. ವೆಟ್ ಇರಬೇಕಾದ್ರೇ ರಿಮೂವ್ ಮಾಡಬೇಕು. ಫುಲ್ ಡ್ರೈ ಆದಮೇಲೆ ರಿಮೂವ್ ಮಾಡಿದ್ರೆ ಪೇಂಟ್ ಕೂಡ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಅಷ್ಟು ಟೇಪ್ ಹಾಕಿದ್ರು ಕೂಡ ಅಲ್ಲಿ ಕೆಳಗಡೆ ಲೀಕ್ ಆಗಿದೆ. ಕಾರ್ನರ್ಸಲ್ಲೆಲ್ಲ ಮೇಲೆಲ್ಲ ಎಲ್ಲೂ ಲೀಕ್ ಆಗೋದಿಲ್ಲ, ಬಟ್ ಕೆಳಗೆ ಪೇಂಟು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂಚೂರು ಹಂಗೆ ಕಾಣಿಸ್ತಾ ಇರ್ಬೋದು. ಬಟ್ ಫುಲ್ ಎಲ್ಲ ಕಡೆ ಚೆನ್ನಾಗೇ ಬಂದಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಟೇಪ್ ಹಾಕಿಲ್ಲ ಅಂದಿದ್ರೆ ಪಕ್ಕದ ಗೋಡೆಗೆಲ್ಲ ಆಗಿ ನಿಜ ಹಾಳಾಗಿರೋದು. ಸೊ ಇದು ಒಂದು ಪುಟ್ಟ ಟಿಪ್ಸು, ನೀವು ಯಾರಾದರೂ ಫಸ್ಟ್ ಟೈಮ್ ಪೇಂಟ್ ಮಾಡ್ತಿದ್ರೆ. ಹಾಗೆ ಇಲ್ಲಿ ಗೋಡೆ ನೋಡ್ತಾ ಇರ್ಬೋದು, ಈ ರೀತಿಯೇ ಇರುತ್ತೆ USA ಸಾಮಾನ್ಯವಾಗಿ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟರೆ. ಅದನ್ನು ನಾವು ಬೇಕಂದರೆ ಫುಲ್ ಶೈನಿಂಗ್ ಬರೋ ಥರ ಕೂಡ ಮಾಡ್ಬೋದು. ಅದಕ್ಕೆ ಫಸ್ಟ್ ಒಂದು ಮೋಲ್ಡಿಂಗ್ ಬರುತ್ತೆ, ಅದಾದಮೇಲೆ ಪೇಂಟ್ ಮಾಡಿದ್ರೆ ಫುಲ್ ಶೈನಿಂಗ್ ಬರುತ್ತೆ. ಬಟ್ ನನಗೆ ಆ ರೀತಿ ಇಷ್ಟ ಇಲ್ಲ, ಈ ರೀತಿನೇ ಇಷ್ಟ. ಹಾಗಾಗಿ ಅದನ್ನು ಹಾಗೆ ಬಿಟ್ಟೆ. ಸೊ ಫೈನಲಿ ಈ ಥರ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಎಲ್ಲ ಕಂಪ್ಲೀಟಾಗಿ ಸೇಜ್ ಗ್ರೀನ್ ಕಾಂಬಿನೇಷನ್, ಸೈಜ್ ಗ್ರೀನ್, ವೈಟ್ ಮತ್ತು ವುಡ್ಡು ಇಷ್ಟೇ ಇರಬೇಕು ಅನ್ನೋ ಥರ ಮಾಡಿರೋಂಥದ್ದು. ಸೊ ಕಂಪ್ಲೀಟ್ ಟೂರ್ನ ನಾನು ಮೇ ಬಿ ನಾಳೆ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅನ್ಕೋತೀನಿ. ಫ್ಲೋಟಿಂಗ್ ಶೆಲ್ಫ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಫ್ಲೋಟಿಂಗ್ ಶೆಲ್ಫ್ನ ಹಾಕಬೇಕು ಅಂತ ನಾನು ಈ ಥರ ಪ್ಲಾನ್ ಮಾಡಿರೋದು. 2 ಫ್ಲೋಟಿಂಗ್ ಶೆಲ್ಫ್ನ ಹಾಕೋದು, ವೈಟ್ ಕಲರು. ಒಂದು ಮೇಲೆ ಇಡಬೇಕು. ಹೌದು. ಇಷ್ಟ ಆಯ್ತಾ ರೂಮು? ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿದ್ಮೇಲೆ ಮೇ ಬಿ ನಾಳೆ ಅಷ್ಟು ಕಂಪ್ಲೀಟ್ ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಓಕೆ, ಆಗುತ್ತೆ. ಸರಿ, ನಡಿ ಹೋಗೋಣ.
ಅಂತೂ ಇಂದು ನನ್ನ ಫೇವ್ರೆಟ್ ಕಲರು ಫಸ್ಟ್ ಟೈಮು ಪೇಂಟು ನಮ್ಮದು ಫಸ್ಟು ಲೈಫಲ್ಲಿ ಟ್ರಯಲ್ ಇದು. ಸೊ ಸಕ್ಕತ್ತಾಗಿ ಬಂದಿದೆ. ತುಂಬಾ ಕಷ್ಟ ಆಯ್ತು. ಬೆಡ್ ಎಲ್ಲ ನೆನ್ನೆ ಹಾಕ್ಬಿಟ್ಟಿದ್ವಿ, ಎಲ್ಲ ಮತ್ತೆ ತೆಗೆದು ನಿಲ್ಸಿದೀವಿ. ಇವಾಗ ಸದ್ಯಕ್ಕೆ ಇದೆಲ್ಲ ಟೂಲ್ಸ್ ಇಲ್ಲಿದೆ, ಪೇಂಟ್ ಇನ್ನೂ ಅರ್ಧ ಇದೆ. ಸೊ ಇನ್ನು ಈ ಪೇಂಟ್ನ ಇನ್ನೊಂದು ಕಡೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲಿ ಏನು ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಫೈನಲ್ ಆಗಿ ನಾವು ವುಡ್ ಮೋಲ್ಡಿಂಗ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಇದು ನಾವು ಹೋಮ್ ಡಿಪೋಟಲ್ಲಿ ತಂದೆ ಅಂತ ಹೇಳಿದೆ. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ರೆಡಿ ಟು ಫಿಕ್ಸ್ ಆ ರೀತಿ ಕೂಡ ಬರುತ್ತೆ. ಅದು ಪ್ಯಾನಲ್ಸ್ ಏನೇನೋ ಡಿಫ್ರೆಂಟಾಗಿ ಬರುತ್ತೆ, ಅದು ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟು ನಾನು ಇಲ್ಲಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಥರ ಹಾಕ್ತೆ, ಅದಾದಮೇಲೆ ಇನ್ನೂ ಒಂದು ಇಟ್ಟೆ. ಇದ್ರ ಮೇಲೆ ನಾವು ಯಾವ ರೀತಿ ಬರುತ್ತೆ, ಜಸ್ಟ್ ನಮಗೆ ಅಬ್ಸ್ಟ್ರಾಕ್ಟ್ ಡಿಸೈನ್ ಬೇಕಾಗಿತ್ತು, ಆ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೊಂದು ಇಷ್ಟ ಆಗ್ತಿತ್ತು, ಹಸ್ಬೆಂಡ್ಗೊಂದು ಇಷ್ಟ ಆಗ್ತಿತ್ತು. ಸೊ ಇಬ್ಬರು ಡಿಸೈಡ್ ಮಾಡಿ ಈ ರೀತಿ ಮಾಡಿದ್ದೀವಿ. ಇದನ್ನು ನಾವು ಲಿಕ್ವಿಡ್ ನೇಲ್ಸಿಂದ ಫಿಕ್ಸ್ ಮಾಡಿದ್ದೀವಿ. ಇನ್ನೇನಾದರೂ ಸ್ವಲ್ಪ ಲೂಸ್ ಇತ್ತು ಅಂತ ಅಂದರೆ ಫಿಕ್ಸ್ ಆಗಲಿ ಅಂತ ಸ್ವಲ್ಪ ಹೊತ್ತು ಟೇಪ್ ಹಾಕಿದ್ವಿ. ಸೊ ನೆಕ್ಸ್ಟು ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗಾಗಿ ಬ್ಯಾಂಕಿಗೆ ಬಂದಿದ್ವಿ. ಅದಾದಮೇಲೆ ಟಾರ್ಗೆಟ್ ಹತ್ರದಲ್ಲಿದೆ. ನನಗೆ ಈ ರ್ಯಾಟ್ ಆ್ಯಂಡ್ ಫರ್ನಿಚರ್ ಏನು ತೊಗೊಂಡಿದ್ವಿ ಅದೇ ರೀತಿ ಒಂದು ಫ್ರೇಮ್ ಬೇಕಾಗಿತ್ತು. ಸೊ ಇದು ನಾನು ಆನ್ಲೈನಲ್ಲಿ ನೋಡಿದ್ದೆ, ಟಾರ್ಗೆಟಲ್ಲಿ ಇದೆ ಅಂತ ಇತ್ತು. ಹಾಗಾಗಿ ಬಂದು ನೋಡಿ ಒಂದು 2-3 ಐಟಮ್ ತೊಗೊಂಡು ಮನೆಗೆ ಬಂದ್ವಿ. ಸೊ ಫೈನಲಿ ಈ ರೀತಿ ಬಂದಿದೆ ನಮ್ಮ ವಾಲ್ ಡಿಸೈನ್. ನಮಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಟೈಮ್ ಓನ್ ಐಡಿಯಾ ಯೂಸ್ ಮಾಡಿ ಈ ರೀತಿ ಮಾಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮನೇಲಿ ನಮ್ಮೆಲ್ರಿಗೂ ತುಂಬಾ ಇಷ್ಟ ಆಯಿತು. ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅದ್ರ ಪ್ರತಿಫಲ ಈ ರೀತಿ ಇರುತ್ತೆ ಅಂತ ಅನಿಸ್ತು. ಫೈನಲಿ ಈ ಥರ ಬಂದಿದೆ ನಮ್ಮ ಔಟ್ಕಮ್. ಅಷ್ಟೊಂದು ಪರ್ಫೆಕ್ಟಾಗಿ ಏನು ಮಾಡಿಲ್ಲ. ಓಕೆ, ನಮ್ಮ ಓನ್ ಐಡಿಯಾ ಇದು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗೆಲ್ಲ ಫುಲ್ ಆರ್ಗನೈಸ್ ಮಾಡಿ ಕಾಟ್ ಆಗಿರ್ಬೋದು, ರೈಟ್ ಸ್ಟ್ಯಾಂಡ್ ಎಲ್ಲಾನು ಇಟ್ಬಿಟ್ಟು ಕಂಪ್ಲೀಟ್ ರೂಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಓಕೆ, ಆಲಿವ್ ಕಲರ್ ಅಂತ ಅಂದರೆ ನಾನು ಇವಾಗ ಏನು ಟೀ ಶರ್ಟ್ ಹಾಕಿದ್ದೀನಲ್ವ ಆ ಕಲರ್ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು, ನೋಡಿದ್ರಿ ಅನಿಸುತ್ತೆ. ಸೊ ಅಷ್ಟು ಡಾರ್ಕ್ ಆಗಿದ್ದಿದ್ರೆ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಈ ಕಲರ್ ಚೂಸ್ ಮಾಡಿದ್ದು. ಸೊ ಕಂಪ್ಲೀಟ್ ಕೆಲಸ ಅಂತೂ ಆಯಿತು. ಇವಾಗ 1 by 1 ಮತ್ತೆ ಆರ್ಗನೈಸ್ ಮಾಡಬೇಕು. ಫಸ್ಟು ಬೆಡ್ ಫ್ರೇಮ್ ಇಟ್ವಿ, ಅದಾದಮೇಲೆ ಮ್ಯಾಟ್ರೆಸ್ ಹಾಕಿದ್ವಿ, ಅದಾದಮೇಲೆ ಕಂಫರ್ಟರ್, ಪಿಲ್ಲೋ ಕವರ್ಸ್ ಎಲ್ಲ ಹಾಕಿದ್ದಾಯಿತು. ಗೋಡೆ ಸ್ವಲ್ಪ ಡಾರ್ಕ್ ಇರಲಿ, ಕಂಫರ್ಟರ್ ಸ್ವಲ್ಪ ಲೈಟ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಹುಡುಕ್ಬಿಟ್ಟು ಈ ರೀತಿ ಬುಕ್ ಮಾಡಿದ್ದೆ. ಎರಡೂ ಒಂದೇ ಕಲರ್ ಆದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ನೊಂದು ಪೆಂಡಿಂಗ್ ಇದೆ, ಕರ್ಟನ್ ಹಾಕಬೇಕು. ಕರ್ಟನ್ ನಾನು ನಿಧಾನಕ್ಕೆ ಹುಡುಕ್ತಾ ಇದ್ದೀನಿ, ಟೈಮ್ ತೊಗೊಂಡು ನಿಧಾನಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೈಟ್ ಸ್ಟ್ಯಾಂಡ್ 2 ಕಡೆ, ಅದು ಕೂಡ ರ್ಯಾಟನ್ ಡಿಸೈನ್ ಸಿಕ್ಕಾಬಡೆ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೈಟ್ ಲ್ಯಾಂಪ್ ಅಂತೂ ನಮ್ಮ ಫೇವ್ರೆಟ್ ಅಂತ ಹೇಳ್ಬೋದು. ಅದನ್ನು ತುಂಬ ಹುಡುಕಿ ನಮಗೆ ಬೇಕಾಗಿರೋ ರೀತಿನೇ ಸಿಕ್ತು ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಈ ಫರ್ನಿಚರ್ಸ್ದು ಕಂಪ್ಲೀಟಾಗಿ ಡೆಕೋರ್ಸ್ದೆಲ್ಲ ಲಿಂಕ್ ಬೇಕು ಅಂತ ಅಂದರೆ, ಅಥವಾ ಏನಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿದೆ, ಮೊದಲು ಆಶ್ಲೇಸ್ಗೆ NFMಗೆಲ್ಲ ಹೋಗಿದ್ದೆ, ರೂಮ್ಸ್ ಟು ಗೋ ಕೂಡ ಹೋಗಿದ್ದೆ, ಅಲ್ಲಿ ಬುಕ್ ಮಾಡಿರೋದನ್ನ ಏನಕ್ಕೆ ಕ್ಯಾನ್ಸಲ್ ಮಾಡಿದೆ, ರೀಸನ್ ಏನಿರ್ಬೋದು, ಕಂಪ್ಲೀಟಾಗಿ ನಾನು ಒಂದೇ ವ್ಲಾಗಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಥವಾ ಇದೆಲ್ಲ ಲಿಂಕ್ಸ್ ಎಲ್ಲ ಬೇಕು, ಏನು ಪ್ಲ್ಯಾನು, ಎಷ್ಟು ಅಮೌಂಟ್ ಖರ್ಚಾಯಿತು, ಇದೆಲ್ಲ ಬೇಕು ಅಂತ ಅಂದರೆ ನನಗೆ ಕೇಳಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಾದರೆ ಇದಕ್ಕೆ ಸಪ್ರೇಟ್ ನೆಕ್ಸ್ಟ್ ವ್ಲಾಗಲ್ಲೇ ನಾನು ಮಾಡಿ ನಿಮಗೆ ಕಂಪ್ಲೀಟಾಗಿ ಇದು ಒಂದು ರೂಮ್ ಮೇಕ್ ಓವರ್ಗೆ ಎಷ್ಟಾಯಿತು ಅನ್ನೋದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ಸೊ ಹೇಗಿದೆ ಡ್ರೆಸ್ಸರ್, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ರ್ಯಾಟನ್ದು ಫ್ರೇಮ್ ಏನು ತೊಗೊಂಡು ಬಂದಿದ್ದೆ, ಜಸ್ಟ್ ಅದು ಹೇಗೆ ತೊಗೊಂಬಂದಿದ್ದೆ ಹಾಗೆ ಇಟ್ಟಿದ್ದೀನಿ. ಅದು ಬೇರೆ ಫೋಟೋಸ್ ಎಲ್ಲ ಹಾಕಬೇಕು ಅಂತ ಐಡಿಯಾ ಇದೆ, ಅದೇ ಹಾಕಬೇಕು. ಹಾಗೆ ಇಲ್ಲಿ ಡೆಕೋರ್ಸ್ ಅಷ್ಟೇ ನಾನೊಂದಷ್ಟು ಹುಡುಕ್ತೆ, ನನಗಲ್ಲಿ ಯಾವುದೂ ಟಾರ್ಗೆಟಲ್ಲಿ ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ಇದೊಂದು ಜ್ಯುವೆಲ್ರಿ ಬಾಕ್ಸ್ ಒಂದು ನಂಗೆ ಸಖತ್ ಇಷ್ಟ ಆಯಿತು, ಅದು ಟಾರ್ಗೆಟಲ್ಲೇ ತೊಗೊಂಡು ಬಂದಿದ್ದು. ಇನ್ನು ಈ ಮಿರರ್ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಇಲ್ಲಿ ಮಿರರ್ ಮುಂದೆ ಬಂದು ನಿಂತ್ಕೊಂಡಾಗ ಅನಿಸುತ್ತೆ ನಾವು ಯಾವ ರೀತಿ ಅಂದ್ಕೊಂಡಿದ್ವಿ ಆ ರೀತಿಯೇ ಬಂದಿದೆ ಅಂತ. ಇನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದೀವಿ, ಯಾಕಂದರೆ ಮಕ್ಕಳು ಮಲಗಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ನೋಡೋಕ್ಕೆ ದೇವ್ರು ಇರಬೇಕಲ್ವ, ಹಾಗಾಗಿ. ಹೆಂಗಿದೆ ಬಂಗಾರು, ಇಷ್ಟ ಆಯ್ತಾ? ನಾನು ಇಲ್ಲ ಕತ್ಲೆ ಇದು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ವಿನಯ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಬಾತ್ರೂಮಲ್ಲಿ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ, ಎಲ್ಲ ಆದಮೇಲೆ ಕಂಪ್ಲೀಟ್ ರೂಮ್ ಟೂರ್. 91% done. ಎಸ್, ಆಲ್ಮೋಸ್ಟ್ 95% ಡನ್. 95, ಇನ್ನು 5% ವರ್ಕ್ ಇದೆ. ಓಕೆ, ಹೇಗಿದೆ, ಹೆಂಗೆ ಬಂದಿದೆ? ಆ್ಯಕ್ಚುಲಿ ನಮ್ಮ ಬಂಗಾರು ಬಂದ್ಬಿಟ್ಟು ಅವಳು ಪಕ್ಕಾ ನಮ್ಮ ಟ್ರೆಡಿಷನ್ನ ಫಾಲೋ ಮಾಡ್ತಾಳೆ. ನಮ್ಮ ಸಂಪ್ರದಾಯ ಏನಿದೆ ಅದನ್ನು ಅವ್ಳಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ರ್ಯಾಟನ್ ಫರ್ನಿಚರ್ನ ಅವಳಿಗೆ ಅರೇಂಜ್ ಮಾಡಿದ್ದೀನಿ. ಹಾಗೆ ಅವಳಿಗೆ ಈ ಥರ ಲೈಟ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗಾಗಿ ಈ ಥರ ಲೈಟ್ಸು ಮತ್ತು
ಫಸ್ಟು ನಾವು ಪ್ರಾಜೆಕ್ಟ್ ಮನೇಲಿ ಮಾಡ್ತಾರ ಅಂತ ಅದು ಒಂದು DIY ಥರ. ಸೊ ಇದು ಗ್ರೀನಿಂದಾನೇ ಸ್ಟಾರ್ಟ್ ಆಗಲಿ ಅಂತ ಸೇಜ್ ಗ್ರೀನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಬ್ರು ರೂಮ್ ಓಕೆ, ಬಟ್ ಫಸ್ಟ್ ಕಾನ್ಸೆಪ್ಟ್ ಬಂಗಾರು ರೂಮ್ ಅಂತಾನೆ ಮಾಡಿರೋದು, ಆದ್ರೆ ಇಬ್ರು ಮಲ್ಕೊಂತಾರೆ. ಬಂಗಾರು ಅಂತೂ ತುಂಬ ಇಷ್ಟಪಟ್ಲು. ಅಮ್ಮ ನೀವೇನು ಅಂದ್ಕೊಂಡಿದ್ದೀರಾ ಅದೇ ರೀತಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳಿದ್ಲು. ಅದನ್ನು ಕೇಳಿ ನಂಗೆ ಇನ್ನೂ ಖುಷಿ ಆಯಿತು. ಹಾಗೆ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಅವ್ರು ಬರೋದನ್ನ ನಾನು ವೆಯ್ಟ್ ಮಾಡಬೇಕು. ಯಾಕಂದರೆ ಈ ಫ್ಲೋಟಿಂಗ್ ಶೆಲ್ಫ್ ಎಲ್ಲ ಫಿಕ್ಸ್ ಮಾಡಬೇಕಾದ್ರೆ, ಈ ರ್ಯಾಟ್ ಆ್ಯಂಡ್ ಫ್ಲೋಟಿಂಗ್ ಶೆಲ್ಫು ಅಷ್ಟೇ ತುಂಬ ಕಷ್ಟನೇ ಆಯಿತು ಫಿಕ್ಸ್ ಮಾಡಬೇಕಾದ್ರೆ. ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ಈಕ್ವಲಾಗಿ ಹಾಕಬೇಕು. ಸೊ ಇಬ್ಬರು ಇರಲೇಬೇಕು. ಸೊ ಹಾಗಾಗಿ ಅವರು ಡ್ರಿಲ್ ಎಲ್ಲ ಮಾಡೋದವ್ರೆ ಆಬ್ವಿಯಸ್ಲಿ. ನಾನು ಮೆಷರ್ಮೆಂಟ್ ಅಂತೂ ನೀಟಾಗಿ ಹಾಕಿ ಮಾರ್ಕ್ ಮಾಡಿಕೊಡ್ತೀನಿ. ಸೊ ಫೈನಲಾಗಿ ಬನ್ನಿ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನನಗೆ ಮೊದಲಿಂದ ಇಷ್ಟ ಆಯಿತು, ಲೈಟ್ ಕಲರ್ಸೇ ಇರಬೇಕು ರೂಮಲ್ಲಿ, ಮತ್ತು ಕೋಸಿ ಫೀಲಿಂಗ್ ಕೊಡಬೇಕು ರೂಮು, ಒಂಥರ ವಾರ್ಮ್ ಫೀಲಿಂಗ್ ಇರಬೇಕು ರೂಮಿಗೆ ಬಂದ್ವಿ ಅಂತ ಅಂದರೆ. ಈಗ ಒಂಥರ ಗಜಿಬಿಜಿ ಆಗಬಾರ್ದು, ತುಂಬ ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಡೆಕೋರ್ಸ್ ಇಡೋದು, ಅಂದರೆ ಎಲ್ಲ ಕಡೆ ಹೂಗಳು, ಎಲ್ಲ ಕಡೆ ಗಿಡಗಳು ಈ ಥರ ಎಲ್ಲ ಹಾಕಿ ಒಂಥರ ಮೆಸ್ಸಿ ಮಾಡಬಾರ್ದು, ಸಿಂಪಲ್ ಆಗಿರಬೇಕು. ಹಾಗೆ ಈ ರೀತಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಮಾಡಿದ್ದೆ. ಅದೇ ರೀತಿ ಬಂದಿದೆ. ಖುಷಿ ಏನಂತ ಅಂದರೆ ಫ್ಲೋಟಿಂಗ್ ಶೆಲ್ಫ್ ಕೂಡ ರ್ಯಾಟ್ ಅಂದರೆ ಸಿಕ್ತು. ಸೊ ಅದೇ ತುಂಬ ಖುಷಿ. ಇನ್ನು ಟೆಡಿ ಬೇರ್ಸ್ ಎಲ್ಲ ಮಕ್ಕಳು ಇಷ್ಟ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಅಮೆರಿಕಾಗೆ ಬಂದು ಹೊಸದ್ರಲ್ಲಿ ತೊಗೊಂಡಿರೋ ಅಂಥದ್ದು. ಸೊ ಅಕ್ಕ ತಂಗಿ ಅಂತ ಹೇಳ್ಕೊಡ್ಸಿದ್ದೆ, ಅದು ಅವರೇ ಹೇಳಿ ಇಟ್ಕೊಂಡ್ರು ಅಲ್ಲಿ. ಇನ್ನು ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಸಿಂಪಲಾಗಿ ಇಟ್ಟಿದ್ದೀನಿ. ಆಗಲೇ ಹೇಳ್ದಂಗೆ ಡೆಕೋರ್ ಪೀಸಸ್ ನಾನು ಟಾರ್ಗೆಟಲ್ಲಿ ನೋಡಿದೆ, ಹಾಗೆ ವಾಲ್ಮಾರ್ಟಲ್ಲಿ ನೋಡಿದೆ. ಹೋಮ್ ಗುಡ್ಸ್ಗೆ ಹೋಗಬೇಕಾಗಿತ್ತು, ಟೈಮ್ ಆಗಲಿಲ್ಲ. ಇದಕ್ಕೆ ತುಂಬಾ ಓಡಾಡಿದ್ವಿ ಅಂತ ಹೇಳ್ಬೋದು. ಸೊ ನಿಧಾನಕ್ಕೆ ನನಗೆ ಎಲ್ಲಿ ಇಷ್ಟ ಆಗುತ್ತೋ ಅದನ್ನು ತಂದಿಡೋಣ, ಸುಮ್ಮನೆ ಅರ್ಜೆಂಟಲ್ಲಿ ಏನೋ ಒಂದು ನಾನು ರೂಮ್ ಟೂರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೋ ತಂದಿಡೋದು ನನಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಮನೇಲಿ ಏನಿದೆಯೋ ಅದನ್ನೇ ಇಟ್ಬಿಟ್ಟು ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಇದು ಬಂದು ಬಂಗಾರುಗೆ ಅಂತಲೇ ಈ ರೂಮ್ನ ಸೆಟಪ್ ಮಾಡಿರೋ ಅಂಥದ್ದು, ಆವಾಗಲೇ ಹೇಳಿದೆ. ಆದರೆ ಇಬ್ಬರು ಮಲ್ಕೊತಾರೆ. ಇನ್ನೂ ಒಂದು ರೂಮ್ನ ನಾನು ಆದ್ಯಂಗೋಸ್ಕರ ರೆಡಿ ಮಾಡಿಕೊಡ್ತೀನಿ. ಆದ್ಯ ಏನು ಕಲರ್ಸ್ ಇಷ್ಟಪಡ್ತಾವಳು, ಅವಳು ಇನ್ನೂ ಚಿಕ್ಕವಳಲ್ವಾ, ಅವಳಿಗೆ ಯಾವ ರೀತಿ ಬೇಕು ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತೀನಿ ನೆಕ್ಸ್ಟು. ಅದು ಕೂಡ ನಾನು ಇದೇ ರೀತಿ ವ್ಲಾಗ್ ಮಾಡಲಾ ಅಥವಾ ಯಾವ ರೀತಿ ಬೇಕು ಅಂತ ಅದು ಕೂಡ ತಿಳಿಸ್ಕೊಡಿ. ನೆಕ್ಸ್ಟು ಅವಳ ರೂಮ್ನೇ ನಾನು ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಮಲ್ಕೊಳ್ಳೋದೆಲ್ಲ ಏನೂ ಇಲ್ಲ, ಇನ್ನೂ ಚಿಕ್ಕವಳು. ಬಟ್ ನಂದು ಒಂದು ಸಪ್ರೇಟ್ ರೂಮ್ ಇರಬೇಕು ಅಂತ ಹೇಳಿಬಿಟ್ಟು ಮಕ್ಳಿಗೆ ಆಸೆ ಇರುತ್ತಲ್ವ. ಎಸ್ಪೆಷಲಿ ಅಮೇರಿಕಾಗೆ ಬಂದಮೇಲೆ ಅಂತೂ ತುಂಬಾ ಇಂಡಿಪೆಂಡೆಂಟಾಗಿ ಇರಬೇಕು, ಸಪ್ರೇಟ್ ರೂಮ್ ಇರಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಮಕ್ಳಿಗೂ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಆಗ್ತಾರಲ್ವ, ಫ್ರೆಂಡ್ಸು ಎಲ್ಲ ಆಟ ಆಡಬೇಕಾದ್ರೆ ಅಪ್ಪ ಅಮ್ಮನ ಹತ್ರ ಎಲ್ಲ ಬರೋದಕ್ಕೆ ಇಷ್ಟ ಆಗೋದಿಲ್ಲ, ಅವ್ರಿಗೆಲ್ಲ ಪ್ರೈವಸಿ ಬೇಕು. ಸೊ ಫ್ರೆಂಡ್ಸ್ ಬಂದ್ಬಿಟ್ಟು ಈಗ ಬಂಗಾರು ಫ್ರೆಂಡ್ಸ್ ಬಂದರೆ ಬಂಗಾರು ರೂಮಲ್ಲಿ ಇರ್ತಾರೆ, ಆದ್ಯನ ಫ್ರೆಂಡ್ ಬಂದರೆ ಆದ್ಯನ ರೂಮಲ್ಲಿ ಇರ್ತಾರೆ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಿಕೊಟ್ಬಿಟ್ರೆ ಖುಷಿಯಾಗಿರ್ತಾರೆ ಅನ್ನೋದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದು. ಸೊ ನೆಕ್ಸ್ಟ್ ವಾಶ್ರೂಮ್ ಈ ರೀತಿ ಇದೆ. ಕರ್ಟನ್ ನೋಡ್ತಾ ಇದ್ದೀರಾ. ಹಾಗೆ ನಾನಿಲ್ಲಿ ಕಾರ್ಪೆಟ್ ಬಂದು ಕಾಸ್ಕೋನಲ್ಲಿ ತೊಗೊಂಡು ಬಂದಿದ್ದು. ಕರ್ಟನ್ ಸೆಟ್ ಎಲ್ಲ ನಾನು ವಾಲ್ಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಇದು ನಾನು ಆಗಲೇ ಹೇಳ್ದಂಗೆ ವೈಟು ವುಡ್ ಮತ್ತು ಇದು ಸೇಜ್ ಗ್ರೀನ್ ಕಲರ್ ಅಂತ ನಾನು ಆ ರೀತಿ ಇಟ್ಟಿದ್ದೀನಿ. ಇನ್ನು ವಾಲ್ಗೆ ನಾನು ಪೇಂಟ್ ಮಾಡಿದ್ದೆ, ಫ್ಲೋಟಿಂಗ್ ಶೆಲ್ಫ್ ಎಲ್ಲ ಫಿಕ್ಸ್ ಮಾಡಿದ್ದಾಯಿತು. ಅದರಲ್ಲಿ ಈ ಗ್ಲಾಸ್ ಬಾಟಲ್ಸಲ್ಲಿ ನಾನು ಇದು ಬಡ್ಸ್ ಆಗಿರ್ಬೋದು ಮತ್ತು ಬ್ಯಾಂಡೆಡ್ ಆಗಿರ್ಬೋದು, ಹಾಗೆ ಕಾಟನ್ ಈ ಥರದ್ದೆಲ್ಲ ಹಾಕಿಟ್ಟಿದ್ದೀನಿ. ಇನ್ನು ಹೇಳಿದೆ ಅಲ್ವಾ, ನಿಧಾನಕ್ಕೆ ಒಂದೊಂದೇ ಎಲ್ಲ ಇಡಬೇಕು. ಸೊ ಮನೇಲಿ ಏನೇನು ತೆಗೆಸಿದೆ ಅದನ್ನು ಮಾತ್ರ ಇಟ್ಟಿದ್ದೀನಿ. ಆದಷ್ಟು ಸೇಜ್ ಗ್ರೀನ್ ವೈಟ್ ವುಡ್ ಅಷ್ಟರಲ್ಲೇ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಬಂಗಾರು ಯೂಸ್ ಮಾಡೋ ಅಂಥ ವಾಶ್ರೂಮ್. ಸೊ ಅವಳ ರೂಮ್ ಕಂಪ್ಲೀಟ್ ಟೂರ್ ಅಂತ ಹೇಳ್ಬೋದು. ರೂಮ್ ಮತ್ತು ವಾಶ್ರೂಮ್, ಹಾಗೆ ಅವ್ಳ ಕ್ಲಾಸೆಟ್ ಕೂಡ ನಾನು ವಿಡಿಯೋ ಮಾಡಿ ಹಾಗೆ ಶೇರ್ ಮಾಡ್ತೀನಿ. ಎರಡೂ ಸೇಜ್ ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಆ ಕಡೆ ಆ ಕಲರು ಮತ್ತು ಈ ಕಡೆ ಗ್ರೀನ್ ಕಲರ್ ಹಾಕಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಕೂಡ ತಿಳಿಸಿ ಕಮೆಂಟಲ್ಲಿ. ಫಸ್ಟು ಬಂಗಾರದು ಮತ್ತು ಆದ್ಯಂದು ಇಬ್ಬರದು ಕೂಡ ನಾನು ಕ್ಲಾಸೆಟ್ ಒಂದೇ ಕಡೆ ಇಟ್ಟಿದ್ದೆ, ಅದು ಇನ್ನೊಂದು ರೂಮಲ್ಲಿದೆ. ಕಂಪ್ಲೀಟಾಗಿ ದೊಡ್ಡದಾಗಿರೋದ್ರಿಂದ ಒಂದೇ ಕಡೆ ಇಟ್ಟಿದ್ದೆ. ಸೊ ಇವಾಗ ಸಪ್ರೇಟ್ ರೂಮ್ ಅಂತ ಮಾಡಿದ್ಮೇಲೆ ಬಟ್ಟೆಗೋಸ್ಕರ ಆ ಕಡೆ ಬರೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದೇ ರೂಮಲ್ಲಿ ಚೆನ್ನಾಗಿದೆ. ಇದು ಒಂದ್ಸರಿ ರೂಮಿಗೆ ಬಂದಿದ ತಕ್ಷಣ ವಾಶ್ರೂಮು ಒಳಗಿದೆ, ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಕ್ಲಾಸೆಟ್ ಕೂಡ ಇಲ್ಲೇ ಇದೆ. ಸೊ ರೆಡಿ ಆಗೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂಗಾರದ ಮಾತ್ರ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಅವಳದು ಪಾರ್ಟಿ ವೇರ್ ಒಂದು ಕಡೆ ಆಗಿರ್ಬೋದು, ಯೂನಿಫಾರ್ಮ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಹಾಗೆ ಇಲ್ಲೊಂದು ಆ್ಯಂಗರ್ ಇಟ್ಟಿದ್ದೀನಿ, ಯಾಕಂದರೆ ಅವಳು
ಟವಲ್ಸ್ ಆಗಿರ್ಬೋದು ಅಥವಾ ಒನ್ ಟೈಮ್ ಯೂಸ್ ಮಾಡಿರೋದು ನೈಟ್ ವೇರ್ ಆ ಥರದ್ದು ಏನಾದರೂ ಅಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಸೈಡು ನಾನು ಇದು ವಾಲ್ಮಾರ್ಟಿಂದ ತೊಗೊಂಡು ಬಂದಿದ್ದೆ, ಅದು ಲಾಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಅವಳದು ಸಣ್ಣ ಪುಟ್ಟ ಬಟ್ಟೆಗಳೇನಿರುತ್ತೆ ಅದನ್ನೆಲ್ಲ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಈ ರೀತಿ ಬಂದಿದೆ. ಎಸ್ಪೆಷಲಿ ನಮಗೆ ಇದು ಬಂಗಾರನೇ ಹೇಳ್ತಿರ್ತಾಳೆ, ಅಮ್ಮ ಒಂಥರ ವಾರ್ಮ್ ಫೀಲಿಂಗ್ ಕೊಡುತ್ತೆ, ಮೈ ರೂಮು ಬೆಚ್ಚಗಿದೆ ಅನಿಸುತ್ತೆ ಈ ವೆದರಲ್ಲಿ, ಎಸ್ಪೆಷಲಿ ಈ ಚಳಿ ವೆದರಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ನಮಗೆ ಬ್ರೈಟ್ ವೈಟ್ ಲೈಟ್ ಹಾಕೋದಕ್ಕಿಂತ ಈ ಥರ ಸ್ಟ್ರಿಂಗ್ ಲೈಟ್ ಯೆಲ್ಲೋ ಕಲರ್ ಹಾಕೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನು ಪೆಂಡಿಂಗ್ ಅಂತ ಇರೋದು ಕರ್ಟನ್ಸ್ ಒಂದೇ. ಕರ್ಟನ್ಸ್ ತರಿಸಿದ್ದೀನಿ ಆಲ್ರೆಡಿ. ಅದು ಏನು ಮಾಡಿದ್ದೀನಿ ನಾನು ಸೇಜ್ ಗ್ರೀನ್ ವೈಟಲ್ಲೇ ಕಾಟನ್ ಮೆಟೀರಿಯಲ್ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಆದರೆ ಒಂದೇ ಒಂದು ಬಂದಿತ್ತು. ಸೊ ಇನ್ನೊಂದು ಹುಡುಕ್ತೆ ಸಿಗಲಿಲ್ಲ. ಸರಿ ನಿಧಾನಕ್ಕೆ ನೋಡ್ಬಿಟ್ಟು ಹಾಕೊಳ್ಳೋಣ, ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಕಂಪ್ಲೀಟಾಗಿ ಇನ್ನೂ ಲೇಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡಿದೆ. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಹೇಗೆ ಬಂದಿದೆ ಬಂಗಾರು ರೂಮ್ ಮೇಕ್ ಓವರ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು.